ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಎನ್.ಪಿ. ಇವತ್ತು ನಾವು ಹೋಗ್ತಾ ಇರೋದು ಗೋಕರ್ಣ ಇಂದ ಮುರುಡೇಶ್ವರ ಕಡೆಗೆ. ಆನ್ ದ ವೇ ಏನೇನ್ ಪ್ಲೇಸ್ ಬರುತ್ತೆ ನೋಡೋಣ ಬನ್ನಿ. ಹೊನ್ನಾವರದಲ್ಲಿ ಊಟ ಮುಗಿಸಿ ನಾವು ಹೋಗಿದ್ದೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಮಾಡೋದಕ್ಕೆ ಶರಾವತಿ ಇಕೋ ಪಾರ್ಕ್ಗೆ. ನಾವು ವೀಕ್ ಡೇಸ್ ಅಲ್ಲಿ ಹೋಗಿರೋದ್ರಿಂದ ವೆಹಿಕಲ್ಸ್ ಗಳು ತುಂಬಾ ಕಮ್ಮಿ ಇತ್ತು. ಖುಷಿ ಏನಪ್ಪಾ ಅಂತಂದ್ರೆ ಪಾರ್ಕಿಂಗ್ ಫ್ರೀ ಇಲ್ಲಿ. ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಮಾಡ್ಬೇಕು ಅಂದ್ರೆ 30 ರೂಪಾಯಿ ಟಿಕೆಟ್ ಆಗುತ್ತೆ ಪರ್ ಪರ್ಸನ್. ನೀವು ಕೇಳ್ಬೋದು ಏನು ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂದ್ರೆ, ಬನ್ನಿ ತೋರಿಸ್ತೀನಿ. ಮ್ಯಾಂಗ್ರೋವ್ ಅನ್ನೋದು ಒಂದು ಮರದ ಜಾತಿ. ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಕಾಂಡ್ಲಾ ಮರ ಅಂತಾನೆ ಹೇಳ್ತೀವಿ. ಆ ಮ್ಯಾಂಗ್ರೋವ್ ಅಥವಾ ಕಾಂಡ್ಲಾ ಮರಗಳನ್ನ ನೋಡಿ ಎಂಜಾಯ್ ಮಾಡ್ಲಿ ಅಂತಾನೆ ಕಟ್ಟಿರೋದೇ ಈ ಬೋರ್ಡ್ ವಾಕ್ ವೇ. ನಾನೇನ್ ಸಜೆಷನ್ ಮಾಡ್ತೀನಪ್ಪ ಅಂತಂದ್ರೆ, ನೀವೇನಾದ್ರೂ ಹೊನ್ನಾವರ ಕಡೆ ಬಂದು ಫೋಟೋ ಶೂಟ್ ಮಾಡ್ತಿದ್ರೆ ಈ ಜಾಗ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವಾಗ್ಲೇ ಈ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಬಂದು ಫೋಟೋ ಶೂಟ್ ಮಾಡಿಸ್ತಾ ಇದಾರೆ ಅಂತ. ಫೋಟೋ ಶೂಟ್ ಒಂದೇ ಅಲ್ಲ, ನೀವಿಲ್ ವಾಕ್ ಮಾಡ್ತಾ ಇದ್ರೆ ನಿಮ್ಗಂತೂ 100% ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನೇನ್ ನಾವು ಆಲ್ಮೋಸ್ಟ್ ವಾಕ್ ನ ಕಂಪ್ಲೀಟ್ ಮಾಡಿದ್ವಿ, ಅಷ್ಟ್ರಲ್ಲಿ ಶುರು ಆಯ್ತು ನೋಡಿ ಈ ಮಳೆ. ಒಂದ್ ಖುಷಿ ಏನಪ್ಪಾ ಅಂತಂದ್ರೆ, ನಾನ್ ನಮ್ ಕರ್ನಾಟಕ ಟೂರಿಸಂಗೆ ಪರ್ಸನಲ್ ಆಗಿ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಮಳೆ ಬಂದ್ರೆ ಕೂತ್ಕೊಳ್ಳೋಕ್ ಕೂಡ ಜಾಗ ಮಾಡಿದ್ದಾರೆ. ನೀವೇನಾದ್ರೂ ನಾನ್ ಮಾನ್ಸೂನ್ ಸೀಸನ್ ಅಲ್ಲಿ ಬಂದ್ರೆ ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ, ಎಂಜಾಯ್ ಮಾಡಬಹುದು. ಹೊನ್ನಾವರ ಮುರುಡೇಶ್ವರ ಮುಂಚೆ ಇನ್ನೊಂದು ಬ್ಯೂಟಿಫುಲ್ ಅಂತ ಬೀಚ್ ಇದೆ. ಆ ಬೀಚ್ ಹೆಸರು ಹೇಳಲ್ಲ, ವಿಡಿಯೋದಲ್ಲಿ ತೋರಿಸ್ತೀನಿ. ಹೌದು, ಇಲ್ಲಿರೋದೆ ನಮ್ಮ ಇಕೋ ಬೀಚ್. ಇದಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಇದನ್ನ ವರ್ಣಿಸಕ್ಕೆ ಆಗಲ್ಲ. ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ನಾವು ಮಾನ್ಸೂನ್ ಸೀಸನ್ ಅಲ್ಲಿ ಬಂದಿರೋದ್ರಿಂದ ನಮ್ಗಲ್ಲಿ ಕಂಪ್ಲೀಟ್ ಆಗಿ ಒಳಗಡೆ ಎಂಜಾಯ್ ಮಾಡಕ್ಕೆ ಆಗ್ಲಿಲ್ಲ. ಕರ್ನಾಟಕದಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇರೋ ಬೀಚ್ ಅಲ್ಲಿ ಇದು ಒಂದು ಕೂಡ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದು ನನ್ನ ಜರ್ನಿಯ ಒಂದು ಪಾರ್ಟ್ ಆಗಿತ್ತು. ನನ್ನ ಮುಂದಿನ ಜರ್ನಿ ವಿಡಿಯೋಗಳನ್ನ ಇನ್ನೂ ಕೆಲವೊಂದು ಪಾರ್ಟ್ಗಳಾಗಿ ತೋರಿಸ್ತೀನಿ. ಅಲ್ಲಿವರೆಗೂ ಲೈಕ್ ಮತ್ತೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.